ಇತ್ತೀಚೆಗಷ್ಟೇ ಧಾರವಾಡದಿಂದ ನಮ್ಮ ಮನೆಗೆ ಭೇಟಿ ನೀಡಿದ ನನ್ನ ಜೀವಮಾನದ ಆತ್ಮೀಯ ಗೆಳೆಯನಾದ ಸೌಮ್ಯ ಸ್ವಭಾವದ ಅತ್ಯಂತ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದಂತಹ ವಿನಾಯಕ್ ಪಾಟೀಲ್ಗಾಗಿ ಈ ಭಾವಗೀತೆ ನಿನಗಾಗಿ ಹಾಡಿದೆ ಹಾಡು. ದಯವಿಟ್ಟು ಕೇಳಿ ಆನಂದಿಸಿ. ಈ ಭಾವಗೀತೆ ನಿನಗಾಗಿ ಹಾಡಿದೆ, ಅನುರಾಗನನ್ನನು ಕವಿಯಾಗಿ ಮಾಡಿದೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ. ಆಲ್ಮೋಸ್ಟ್ ನಾವು ಮೂರು ವರ್ಷದ ಮೇಲೆ ಆಯ್ತು ನಾವು ಭೇಟಿಯಾಗಿ. ತುಂಬ ಸಂತೋಷ ಆಯಿತು. ಎಲ್ಲ ಫ್ಯಾಮಿಲಿ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಾನು ಮನೆ ಹೋಗ್ಕೊಂಡು ಬಂದಾಗೆಲ್ಲ ತುಂಬ ಚಿಕ್ಕವರಿತ್ತು. ಇವಾಗೆಲ್ಲ ತುಂಬ ಚೇಂಜಸ್ ಆಗಿದೆ. ಮನೆಯೂ ಇನ್ನೂ ನಾನು ನೋಡಿದಕ್ಕಿಂತ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಬಳ್ಳಿಯಲ್ಲಿ ಹೂವ ತುಂಬಿ ಮರಗಳಲ್ಲಿ ಜೀವ ತುಂಬಿ ಎಲ್ಲೆಲ್ಲಿ ನೋಡಿದರಲ್ಲಿ ಹೊಸ ಹಸಿರು ತುಂಬಿದೆ. ಹಾಡುತ್ತಿರೆ ದುಂಬಿಗಳೆಲ್ಲ, ಹಾರುತ್ತಿರೆ ಹಕ್ಕಿಗಳೆಲ್ಲ, ತೋಳಿಂದ ನನ್ನನ್ನು ಬಳಸಿ ನೀ ಸನಿಹ ನಿಂತಿರೆ. ನಿನ್ನ ಹಂದ ಕಂಡು ಸಂತೋಷಗೊಂಡು ಹೊಸ ಭಾವ ಮೂಡಲು ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ. ಸೊ ನಿಮ್ಮ ಇಂಟ್ರೆಸ್ಟ್ ಇರ್ಬೇಕು ಅನ್ಸುತ್ತೆ. ಮುಂಚೆನೂ ಹೇಳ್ತಿದ್ದೆ ಇಲ್ಲ ಹುಡುಗಾಗ. ನಾನು ಮುಂಚೆ ನಿಮ್ಮ ಒಡನಾಟ ಏನಂತಂದರೆ ನಮ್ಮ ಆಫೀಸ್ ಮೀಟಿಂಗ್ ಒಳಗೆ ಮೀಟಿಂಗ್ ಎಲ್ಲ ಮುಗಿ ನಾವು ಸೇರಿ ಹಾಡಾಡೋದು, ಸೊ ಎಂಜಾಯ್ಮೆಂಟ್ ಮಾಡಿದ್ದು ನೆನಪಿದೆ. ಸೊ ಇವನ್ ಭಾವಗೀತೆ ನಿಮ್ಮ ಕಡೆಯಿಂದ ಕೇಳ್ತಿದ್ದೆ. ಮತ್ತು ನೆನಪುಗಳೆಲ್ಲ ಮರೆತಂಗೆ ಇತ್ತು. ಸೊ ತುಂಬ ಸಂತೋಷ. ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇರೋದು ಭಾಳ ಜನ ಕಡಿಮೆ. ಸ್ವಲ್ಪ ದಿನ ಮಾಡ್ತಾರೆ, ಬಿಟ್ಬಿಡ್ತಾರೆ. ಆದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಅದ್ರೊಳಗೆ ಒಳ್ಳೆ ಸಾಧನೆ ಮಾಡಿ ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಯುಟಿಲೈಸ್ ಮಾಡ್ಕೊತಾ ಇದ್ದಾನೆ. ಒಳ್ಳೇದಾಗಲಿ ಹಾರೈಸ್ತೀನಿ. ಮೋಹವನ್ನು ತುಂಬಿ ತುಂಬಿ ನೂರಾರು ಕನಸುಗಳನ್ನು ಬಾಳಲ್ಲಿ ತುಂಬಿದೆ. ಈಗೇಕೆ ಹೀಗೆ ನೀ ಮೌನವಾದೆ, ಕಾರಣ ಹೇಳದೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ, ಅನುರಾಗನನ್ನನು ಕವಿಯಾಗಿ ಮಾಡಿದೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ, ನಿನಗಾಗಿ ಹಾಡಿದೆ. ಥ್ಯಾಂಕ್ ಯು ವಿನಾಯಕ್.